ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ಸಪರೇಷನ್ ಅಲ್ಲಿ ಇದ್ದೀರಾ, ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ದೂರ ಇದ್ದೀರಾ ಅಂತ ಹೇಳೋರು ಈ ಒಂದು ವಿಡಿಯೋನ ನೋಡ್ಕೊಳ್ಳಿ ಅಂತ ಹೇಳ್ಬೋದು. ಸೊ ನಿಮ್ಮ ಮಾಜಿ ಪ್ರೇಮಿ, ನಿಮ್ಮ ಎಕ್ಸ್ ಪರ್ಸನ್, ಅವರ ಜೀವನದಲ್ಲಿ ಏನ್ ನಡೀತಾ ಇದೆ, ನಿಮ್ಮ ಬಗ್ಗೆ ಯೋಚಿಸ್ತಾರಾ, ಥಿಂಕ್ ಮಾಡ್ತಾರಾ ಅನ್ನೋ ಒಂದು ರೀಡಿಂಗ್ ನ ತಗೊಂಡ್ ಬಂದಿದ್ದೀನಿ. ಸೊ ಆಕ್ಚುಲಿ ಒಂದು ವಿಡಿಯೋ ತುಂಬಾ ನಾನು ಮಾಡಿದೀನಿ, ಬಟ್ ಸ್ಟಿಲ್ ಆನ್ ಡಿಮ್ಯಾಂಡ್ ಅಂತ ನಾನು ಹೇಳ್ಬೋದು. ಸೊ ತುಂಬಾ ಜನ ನಮ್ಮ ಪಾರ್ಟ್ನರ್ ಏನ್ ಯೋಚನೆ ಮಾಡ್ತಾ ಇದಾರೆ, ಎಕ್ಸ್ ಪರ್ಸನ್ ಏನ್ ಯೋಚನೆ ಮಾಡ್ತಾ ಇದಾರೆ ಅಂತ ಸೊ ವಿಡಿಯೋ ಮಾಡಿ ಅಂತ ಕೇಳ್ತಾನೆ ಇರ್ತಾರ. ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ವಿ ಹ್ಯಾವ್ ಬ್ಲಾಕ್ ಟರ್ಮಲಿನ್ ಅಂಡ್ ವೈಟ್ ಕ್ರಿಸ್ಟಲ್ ಅಂತ ನಾನು ಹೇಳ್ಬೋದು. ಸೊ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ. ಚೂಸ್ ಮಾಡದಿರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್. ಗೈಸ್, ಯಾರೆಲ್ಲ ಬ್ಲಾಕ್ ಟರ್ಮಲಿನ್ ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಬಗ್ಗೆ ಯೋಚಿಸ್ತಾರ, ಥಿಂಕ್ ಮಾಡ್ತಾ ಇದಾರ, ಅವರ ಜೀವನದಲ್ಲಿ ಏನ್ ನಡೀತಾ ಇದೆ ಡೆಫಿನೆಟ್ಲಿ ಇವಾಗ ತಿಳ್ಕೊಳ್ಳೋಣ. ಓಕೆ, ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಐ ಹ್ಯಾವ್ 2 ಆಫ್ ಕಪ್ಸ್. ಸೊ ಗೈಸ್, ಯಾರೆಲ್ಲ ಫಸ್ಟ್ ಪಾಲ್ನ ಇಲ್ಲಿ ಚೂಸ್ ಮಾಡಿದಿರಾ, ಬಾಟಮ್ ಆಫ್ ದಿ ಕಾರ್ಡ್ 2 ಆಫ್ ಕಪ್ಸ್ ಇದೆ ಅಂಡ್ 3 ಆಫ್ ವ್ಯಾನ್ಸ್, ಓಕೆ, ಪೇಜ್ ಆಫ್ ವ್ಯಾನ್ಸ್, ನೈಟ್ ಆಫ್ ಪೆಂಟಿಕಲ್ಸ್, ಸ್ಟಾರ್ ಕಾರ್ಡ್, ಅದ್ರ ಜೊತೆಗೆ ಡೆವಿಲ್ ಅಂತ ಹೇಳ್ಬೋದು. ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ಎಲ್ಲೋ ಒಂದು ಕಡೆ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ರೀಡಿಂಗ್ ನ ನೋಡ್ತಾ ಇದ್ರ, ಆ ಒಂದು ಪರ್ಸನ್ ಅವರ ಜೀವನದಲ್ಲಿ ದೇರ್ ಈಸ್ ಅ ಥರ್ಡ್ ಪಾರ್ಟಿ ಸಿಚುಯೇಷನ್. ಆ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಇವಾಗ ಬ್ರೇಕಪ್ ಆಗಿದೆ ಅಂತ ನಾನು ಹೇಳ್ಬೋದು. ಸೊ ಐ ಥಿಂಕ್ ಪ್ರಾಬಬ್ಲಿ ನನ್ಗೇನ್ ಫೀಲ್ ಆಗ್ತಾ ಇದೆ, ನನಗೇನ್ ಇಂಟೆನ್ಷನ್ಸ್ ಬರ್ತಾ ಇದೆ ಈ ಕಾರ್ಡ್ಸ್ ನ ನೋಡಿದಾಗ ಅಂತ ಅಂದ್ರೆ, ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ನಿಮ್ಮ ವ್ಯಕ್ತಿ ಬಂದಿದ್ರು, ಆ ಒಂದು ಪರ್ಸನ್ಗೋಸ್ಕರನೇ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಇವಾಗ ಆ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಅವರ ಲೈಫ್ ಅಲ್ಲಿ ಎಂಡ್ ಆಗಿದೆ. ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ಅವರು ಆಚೆಗೆ ಬಂದಿದ್ದಾರೆ ನಿಮ್ಮ ಪಾರ್ಟ್ನರ್ ಅಂತ ಹೇಳ್ಬೋದು. ಸೊ ಡೆವಿಲ್ ಎನರ್ಜಿ ಇದೆ. ಸೊ ಎಲ್ಲೋ ಒಂದು ಕಡೆ ಅವರ ಲೈಫ್ ಅಲ್ಲಿ ಇದ್ದಂತ ಎಲ್ಲಾ ನೆಗೆಟಿವಿಟಿ, ಕಾರ್ಮಿಕ್ ಸೈಕಲ್, ಡೆವಿಲ್ ಎನರ್ಜಿ, ಥರ್ಡ್ ಪಾರ್ಟಿ ಸಿಚುಯೇಷನ್ ಎಲ್ಲಾನು ಕೂಡ ಎಂಡ್ ಆಗಿದೆ, ಕ್ಲೆನ್ಸ್ ಆಗಿದೆ ಅಂತ ನಾನು ಹೇಳ್ಬೋದು. ಸೊ ಇವಾಗ ನಿಮ್ಮ ವ್ಯಕ್ತಿಗೆ ನಿಮ್ಮ ವರ್ತ್ ರಿಯಲೈಸೇಷನ್ ಆಗ್ತಾ ಇದೆ, ನಿಮ್ಮ ಬೆಲೆ ಏನು ಅನ್ನೋದು ಅರ್ಥ ಆಗ್ತಾ ಇದೆ ನಿಮ್ಮ ಪಾರ್ಟ್ನರ್ಗೆ. ಅಂಡ್ ನೀವೆಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ, ಎಷ್ಟು ನೀವು ಅವ್ರನ್ನ ಕೇರ್ ಮಾಡ್ತಾ ಇದ್ರಾ, ಅದೆಲ್ಲಾನು ಕೂಡ ಇವಾಗ ನಿಮ್ಮ ವ್ಯಕ್ತಿಗೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇವಾಗ ನಿಮ್ಮ ವ್ಯಕ್ತಿ ನಿಮ್ಮನ್ನ ಡೆಫಿನೆಟ್ಲಿ ತುಂಬಾನೇ ಮಿಸ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ಅವ್ರಿಗೆ ತುಂಬಾ ಯೋಚನೆಗಳಿದೆ, ನಿಮ್ಮ ಜೊತೆಗೆ ಮಾತಾಡ್ಬೇಕು, ನಿಮ್ಮ ಜೊತೆಗೆ ಅವ್ರು ಏನ್ ಫೀಲ್ ಮಾಡ್ತಾ ಇದಾರೆ ರೈಟ್ ನಾವು ಅದೆಲ್ಲಾನು ಕೂಡ ಶೇರ್ ಮಾಡ್ಕೊಳ್ಬೇಕು. ಅವರ ಭಾವನೆಗಳು, ಅವರ ಎಕ್ಸ್ಪ್ರೆಸ್ ನ ನಿಮ್ಮ ಒಡನೆ ಮಾಡಬೇಕು ಅನ್ನೋದು ಅವ್ರಿಗೆ ತುಂಬಾನೇ ಫೀಲ್ ಆಗ್ತಾ ಇದೆ. ಬಟ್ ಅವ್ರಿಗೆ ಆಕ್ಚುಲಿ ಗೊತ್ತಿಲ್ಲ ಇವಾಗ ನಿಮ್ಮ ಮೈಂಡ್ ಅಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ಏನ್ ಯೋಚನೆ ಇದೆ. ಸೊ ನಂತರನೇ ನೀವು ಅವ್ರ ಬಗ್ಗೆ ಯೋಚಿಸ್ತಾ ಇದ್ದೀರಾ, ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅವರು ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಸೊ ನಾನಂತೂ ನನ್ನ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಥಿಂಕ್ ಮಾಡ್ತಾ ಇದ್ದೀನಿ, ನಂತರನೇ ಅವರು ಕೂಡ ಯೋಚಿಸ್ತಾ ಇದ್ದಾರಾ, ಥಿಂಕ್ ಮಾಡ್ತಾ ಇದ್ದಾರಾ, ನಂತರನೇ ಅವರು ಕೂಡ ಒಂದು ಮೈಂಡ್ ಸೆಟ್ ಇಂದ, ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಂದ ನನ್ನ ಬಗ್ಗೆ ಯೋಚಿಸ್ತಾ ಇದ್ದಾರಾ ಅನ್ನೋದು ಕ್ಲಾರಿಟಿ ನಿಮ್ಮ ಪಾರ್ಟ್ನರ್ಗೆ ಇಲ್ಲ. ಸೊ ಹಾಗಾಗಿ ನಿಮ್ಮನ್ನ ರೀಚ್ ಔಟ್ ಮಾಡೋದಕ್ಕೆ ಅವ್ರಿಗೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಬಿಕಾಸ್ ನಿಮ್ಮ ಒಂದು ಲೈಫ್ ಅಲ್ಲಿ ಏನ್ ನಡೀತಾ ಇದೆ, ನಿಮ್ಮ ಮನ್ಸ್ನಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಿಮ್ಮ ಪಾರ್ಟ್ನರ್ಗೆ ಏನು ಕೂಡ ಗೊತ್ತಿಲ್ಲ. ಸೊ ಇವಾಗ ಕ್ಲಾರಿಟಿ ಇಲ್ಲದೆ ನಿಮ್ಮ ಪಾರ್ಟ್ನರು ನಿಮ್ಮ ಹತ್ರ ಬಂದು ಅಪ್ರೋಚ್ ಮಾಡಿದ್ರೆ ನೀವೆಲ್ಲ ಅವ್ರನ್ನ ಅಕ್ಸೆಪ್ಟ್ ಮಾಡೋದಿಲ್ಲ, ನೀವೆಲ್ಲಿ ರಿಜೆಕ್ಟ್ ಮಾಡ್ತೀರಾ, ನೀವೆಲ್ಲ ಅವ್ರ ಜೊತೆಗೆ ಸರಿಯಾಗಿ ಮಾತಾಡೋದಿಲ್ಲ, ಈ ತರ ನಿಮ್ಮ ಪಾರ್ಟ್ನರ್ ಯೋಚಿಸ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಬಟ್ ದಿಸ್ ಪರ್ಸನ್ ಇಸ್ ವೆರಿ ಆನೆಸ್ಟ್ಲಿ ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ತುಂಬಾನೇ ನಿಮ್ಮ ಬಗ್ಗೆ ಯೋಚಿಸ್ತಾ ನಿಮ್ಮ ಜೊತೆಗೆ ಕಳೆದಿರುವಂತಹ ಎಲ್ಲಾ ಸುಂದರ ಕ್ಷಣಗಳನ್ನ ಈ ಒಂದು ವ್ಯಕ್ತಿ ಯೋಚಿಸ್ತಾ ಇದ್ದಾರೆ.
ಅಂಡ್ ನಾವ್ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದೀವಿ, ಯಾವ್ಯಾವ ಜಾಗಕ್ಕೆ ನೀವು ವಿಸಿಟ್ ಕೊಟ್ಟಿದ್ದೀರೋ ಅದೆಲ್ಲ ಪ್ಲೇಸಸ್ ನ ಅವ್ರು ಮತ್ತೆ ರೀವಿಸಿಟ್ ಮಾಡಿ ನಿಮ್ಮ ಜೊತೆ ಕಳೆದಿರುವಂತ ಕ್ಷಣಗಳು, ನಿಮಗೆ ಏನ್ ಆ ಒಂದು ಕ್ಷಣದಲ್ಲಿ ಮಾತನ್ನ ಕೊಟ್ಟಿದ್ರು ಆ ಮಾತುಗಳೆಲ್ಲಾನು ಕೂಡ ಅವರು ನೆನ್ಸ್ಕೊಂಡಾಗ ದೇ ಫೀಲ್ ವೆರಿ ಬ್ಯಾಡ್, ದೇ ಫೀಲ್ ವೆರಿ ಸ್ಯಾಡ್ ಅಂತ ನಾನು ಹೇಳ್ಬೋದು. ಸೊ ತುಂಬಾ ಬೇಜಾರಲ್ಲಿದ್ದಾರೆ. ಸೊ ನೀವ್ ಅನ್ಕೊಂಡಂಗೆ ಏನು ಈ ಒಂದು ಪರ್ಸನ್ ನಿಮ್ಮಿಂದ ಮೋನ್ ಆಗಿಲ್ಲ ಅಂತ ನಾನು ಹೇಳ್ಬೋದು. ಸ್ಟಿಲ್ ದಿಸ್ ಪರ್ಸನ್ ಇಸ್ ಸ್ಟಕ್ ಆನ್ ಯು ಅಂತ ನಾನು ಹೇಳ್ತೀನಿ. ಸೊ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ರೆ ಆಕ್ಚುಲಿ ದಿಸ್ ಪರ್ಸನ್ ಇಸ್ ಮ್ಯಾನಿಫೆಸ್ಟಿಂಗ್ ಅಂತ ನಾನು ಹೇಳ್ಬೋದು. ಸೊ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಸರಿ ಹೋಗ್ಲಿ, ಆದಷ್ಟು ಬೇಗ ಎಲ್ಲಾನು ಕೂಡ ನಮ್ಮಿಬ್ರು ಮಧ್ಯೆ ಇರುವಂತ ಎಲ್ಲಾ ಪ್ರಾಬ್ಲಮ್ಸ್ ಸಾರ್ಟ್ ಔಟ್ ಆಗ್ಲಿ, ಎಲ್ಲಾನು ಕೂಡ ನನ್ನ ಪಾರ್ಟ್ನರ್ ನನಗೆ ಸಿಗ್ಲಿ ಅನ್ನೋ ಒಂದು ಜೆಲಸ್ ಪೊಸೆಸಿವ್ನೆಸ್ ಈ ಒಂದು ಪರ್ಸನ್ ಇದೆ. ಬಟ್ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಥಿಂಗ್ಸ್ ಅಬೌಟ್ ಯು ದಟ್ ಇಂಥ ಒಂದು ಒಳ್ಳೆ ಪಾರ್ಟ್ನರ್ನ ನಾನು ಕಳ್ಕೊಂಡ್ಬಿಟ್ಟೆ, ಇಂಥ ಒಂದು ರಾಂಗ್ ಡಿಸಿಷನ್ ನನ್ನ ಲೈಫಲ್ಲಿ ಮಾಡಬಾರ್ದಾಗಿತ್ತು, ಬಟ್ ಇವಾಗ ನನ್ನ ಲೈಫಲ್ಲಿ ಅದೆಲ್ಲ ಆಗೋಗಿದೆ, ಬಟ್ ಇವಾಗ ನಾನು ಸರಿ ಪಡಿಸ್ಕೊಳ್ಬೇಕು. ಅಂದ್ರೆ ಈ ಒಂದು ವ್ಯಕ್ತಿ ಅವರ ಬಿಹೇವಿಯರ್ ಅಲ್ಲಿ, ಅವರ ಕ್ಯಾರೆಕ್ಟರ್ ಅಲ್ಲಿ ನಿಮ್ಮ ಜೊತೆಗೆ ಹೇಗಿರ್ಬೇಕು ಅನ್ನೋದು ಈ ಒಂದು ವ್ಯಕ್ತಿ ಕಲಿತಾ ಇದ್ದಾರೆ ಅಂತ ಹೇಳ್ತೀನಿ. ಯಾಕೆಂತಂದ್ರೆ ಇನ್ ಸರ್ಚ್ ಆಫ್ ಗೋಲ್ಡ್ ದಿಸ್ ಪರ್ಸನ್ ನಿಮ್ಮಂತ ಡೈಮಂಡ್ ನ ಕಳ್ಕೊಂಡಿದ್ದಾರೆ. ಸೊ ದಿಸ್ ಇಸ್ ವಾಟ್ ಈ ಇಸ್ ಥಿಂಕಿಂಗ್ ರೈಟ್ ನೌ. ಸೊ ಇನ್ ಸರ್ಚ್ ಆಫ್ ಗೋಲ್ಡ್ ಐ ಲಾಸ್ಟ್ ಡೈಮಂಡ್ ಇನ್ ಮೈ ಲೈಫ್. ಸೊ ನಾನು ಒಂದು ವಜ್ರನ ಕಳ್ಕೊಂಡಿದ್ದೀನಿ, ಒಂದು ಡೈಮಂಡ್ ಪರ್ಸನ್ ನ ಕಳ್ಕೊಂಡಿದ್ದೀನಿ, ಇಂಥ ಒಂದು ಪಾರ್ಟ್ನರ್ ನಾನು ಕಳ್ಕೊಳ್ಬಾರ್ದಾಗಿತ್ತು. ಐ ಮೇಡ್ ಅ ವೆರಿ ಹ್ಯೂಜ್ ಮಿಸ್ಟೇಕ್. ತುಂಬಾ ಒಂದು ದೊಡ್ಡ ತಪ್ಪಾಗಿದೆ ನನ್ನ ಕೈಯಲ್ಲಿ, ನನ್ನಿಂದ ಇಂಥ ಪರ್ಸನ್ ನಾನು ಯಾಕೆ ಬಿಟ್ಕೊಟ್ಟೆ, ಈ ತರದೆಲ್ಲ ದೇ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಯು. ಬಟ್ ಆನೆಸ್ಟ್ಲಿ ಒಂದು ವ್ಯಕ್ತಿಗೆ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರಬೇಕು, ಮತ್ತೆ ಎಲ್ಲಾನು ಕೂಡ ಓಪನ್ ಆಗಬೇಕು, ರೀಬರ್ತ್ ಆಗಬೇಕು ನಮ್ಮ ಕನೆಕ್ಷನ್. ಸೊ ಎಲ್ಲ ಹೊಸದಾಗಿ ಚಾಪ್ಟರ್ ಓಪನ್ ಮಾಡಬೇಕು. ಅಂಡ್ ನೈಟ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಐ ಸ್ಟ್ರಾಂಗ್ಲಿ ಫೀಲ್ ದಟ್ ಎನರ್ಜಿ ತುಂಬಾ ಸ್ಲೋ ಆಗಿ ಸ್ಟಡಿ ಆಗಿ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಬರ್ತಾರೆ. ಯು ಹ್ಯಾವ್ ಟು ಬಿ ವೆರಿ ಪೇಷನ್ಸ್ ಇಂದ ವೇಟ್ ಮಾಡಿ ನೀವು ಒಂದು ಪಾರ್ಟ್ನರ್ಗೋಸ್ಕರ ವೇಟ್ ಮಾಡಿದ್ರೆ ಐ ಥಿಂಕ್ ದಿಸ್ ಪರ್ಸನ್ ವಿಲ್ ಗಿವ್ ಯು ದ ಲಾಂಗ್ ಟರ್ಮ್ ಕಮಿಟ್ಮೆಂಟ್, ಬಿಕಾಸ್ ಈ ಇಸ್ ಥಿಂಕಿಂಗ್ ಆರ್ ಶಿ ಇಸ್ ಥಿಂಕಿಂಗ್ ರಿಯಲಿ. ಟೂ ಆಫ್ ಕಪ್ಸ್ ಇದೆ. ಸೊ ನಿಮ್ಮ ಜೊತೆಗೆ ರಿಯೂನಿಯನ್ ಆಗಬೇಕು, ರೀಕನ್ಸಿಲೇಷನ್ ಆಗಬೇಕು, ಮತ್ತೆ ನಾವಿಬ್ರು ಒಂದಾಗಬೇಕು, ನಾವಿಬ್ರು ಮತ್ತೆ ಎಲ್ಲ ಸೃಷ್ಟಿ ಮಾಡಬೇಕು. ಅಂಡ್ ನೀವಿನ್ನು ಯಾರೆಲ್ಲ ಸಿಂಗಲ್ಸ್ ಇದ್ದೀರಾ, ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್ ದ ಮ್ಯಾರೇಜ್. ಸೊ ಮ್ಯಾರೇಜ್ ಆಗಬೇಕು, ಮದುವೆ ಮಾಡ್ಕೊಳ್ಬೇಕು, ಒಂದು ಫ್ಯೂಚರ್ ನಿಮ್ಮ ಜೊತೆನೆ ಕಳಿಬೇಕು. ಅವ್ರು ಎಷ್ಟು ದಿನ ಬದುಕಿರ್ತಾರೋ ಅಷ್ಟು ದಿನಾನೂ ಕೂಡ ನಿಮ್ಮ ಜೊತೆ ಲವ್ಲಿಯಾಗಿರ್ಬೇಕು, ಲವಿಕೆಯಿಂದ ಇರಬೇಕು ಅನ್ನೋದು ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಾ ಇದ್ರೆ. ಬಟ್ ಈ ಒಂದು ವ್ಯಕ್ತಿಗೆ ಇವಾಗ ಯಾವ ತರ ಮೈಂಡ್ ಸೆಟ್ ಇದೆ ಅಂತಂದ್ರೆ ಇವ್ರಿಗೆ ವೇಟ್ ಮಾಡೋದಕ್ಕಾಗಲ್ಲ. ವೇಟ್ ಮಾಡಿ ನೀವೇನಾದ್ರೂ ಒಪ್ಕೊಂಡ್ರೆ ದಿಸ್ ಪರ್ಸನ್ ಹ್ಯಾಸ್ ಟು ಗೆಟ್ ಮ್ಯಾರಿಡ್, ಈ ತರ ಎನರ್ಜೀಸ್ ಇದೆ. ಯಾಕಂತಂದ್ರೆ ಐ ಥಿಂಕ್ ಮೇ ಬಿ ದಿಸ್ ಪರ್ಸನ್ ಇಸ್ ವೆರಿ ಓಲ್ಡರ್ ದೆನ್ ಯು. ಸೊ ತುಂಬಾ ಏಜ್ ಆಗ್ತಾ ಬರ್ತಾ ಇದೆ ಅವ್ರಿಗೆ. ಸೊ ಇವಾಗ ಯಾವ ತರ ಪರಿಸ್ಥಿತಿನಲ್ಲಿದ್ದಾರೆ ಅಂದ್ರೆ ನೀವು ಓಕೆ ಅಂತ ಅಂದ್ರೆ ನೆಕ್ಸ್ಟ್ ಡೇ ದಿಸ್ ಪರ್ಸನ್ ವಿಲ್ ಪ್ಲಾನ್ ಫಾರ್ ಮ್ಯಾರೇಜ್, ಈ ತರ ಎನರ್ಜೀಸ್ ಕಾಣಿಸ್ತಾ ಇದೆ. ಬಟ್ ಅವ್ರ ಲೈಫಲ್ಲಿ ಎಲ್ಲ ನೆಗೆಟಿವಿಟಿ, ಕಾರ್ಮಿಕ್ ಸೈಕಲ್ ಎಲ್ಲ ಎಂಡ್ ಆಗಿದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಓಕೆ ಗೈಸ್, ಯಾರೆಲ್ಲ ವೈಟ್ ಕ್ರಿಸ್ಟಲ್ ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್, ನಿಮ್ಮ ಎಕ್ಸ್ ಪಾರ್ಟ್ನರ್ ನಿಮ್ ಬಗ್ಗೆ ಯೋಚಿಸ್ತಾ ಇದಾರ, ಥಿಂಕ್ ಮಾಡ್ತಾ ಇದಾರ ಅಂತ. ಓಕೆ, ಸಾರಿ. ಓಕೆ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ 10 ಆಫ್ ಕಪ್ಸ್ ಇದೆ. ಸೊ ಗೈಸ್ ಯಾರಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, ಬಾಟಮ್ ಆಫ್ ದಿ ಕಾರ್ಡ್ 10 ಆಫ್ ಕಪ್ಸ್ ಇದೆ, ವರ್ಲ್ಡ್ ಇದೆ. ಓಕೆ, 6 ಆಫ್ ಕಪ್ಸ್, 9 ಆಫ್ ವ್ಯಾಂಡ್ಸ್, 5 ಆಫ್ ಕಪ್ಸ್, ಅದ್ರ ಜೊತೆಗೆ ಕಿಂಗ್ ಆಫ್ ಕಪ್ಸ್. ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ಅಂದ್ರೆ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ಯಾರೆಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ, ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ಇಸ್ ಆಲ್ರೆಡಿ ಮ್ಯಾರಿಡ್ ಅಂತ ನಾನು ಹೇಳ್ಬೋದು. ನನಗೆ ಮ್ಯಾರಿಡ್ ಎನರ್ಜಿ ತುಂಬಾ ಡಾಮಿನೇಟ್ ಆಗಿ ಫೀಲ್ ಆಗ್ತಾ ಇದೆ ಅಂತ ನಾನು ಹೇಳ್ತೀನಿ. ಸೊ ಇಫ್ ದಿಸ್ ಪರ್ಸನ್ ಇಸ್ ಆಲ್ರೆಡಿ ಮ್ಯಾರಿಡ್ ಅಥವಾ ಮ್ಯಾರಿಡ್ ಇಲ್ಲ ಅಂತಂದ್ರೆ ದಿಸ್ ಪರ್ಸನ್ ಇಸ್ ನಾಟ್ ಸೋ ಸಿಂಗಲ್. ಅವರು ಸಿಂಗಲ್ ಆಗಿಲ್ಲ ಅಂತ ನಾನು ಹೇಳ್ಬೋದು. ಅವರು ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಅಥವಾ ಆಲ್ರೆಡಿ ಅವರು ಮ್ಯಾರಿಡ್ ಆಗಿರ್ಬೋದು, ಅಥವಾ ದಿಸ್ ಪರ್ಸನ್ ಇಸ್ ಇನ್ ಅ ರಿಲೇಶನ್ಶಿಪ್ ಅಂತ ನಾನು ಹೇಳ್ತೀನಿ. ಬಟ್ ಈ ಒಂದು ವ್ಯಕ್ತಿ ಆ ಒಂದು ಕನೆಕ್ಷನ್ ಅಲ್ಲಿ ಇವಾಗ ಅಟ್ ಪ್ರೆಸೆಂಟ್ ಅವ್ರು ಯಾರ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ಸಂಬಂಧದಲ್ಲಿದ್ದಾರೆ, ಆ ಒಂದು ಸಂಬಂಧದಲ್ಲಿ ನಿಮ್ಮ ಪರ್ಸನ್ ಖುಷಿಯಾಗಿಲ್ಲ, ಹ್ಯಾಪಿಯಾಗಿಲ್ಲ ಅಂತ ನಾನು ಹೇಳ್ಬೋದು. ಬಿಕಾಸ್ ಎಲ್ಲೋ ಒಂದು ಕಡೆ ಅವರಿಬ್ರು ಮಧ್ಯ ತುಂಬಾನೇ ಡಿಫ್ರೆನ್ಸ್ ಇದೆ ಅಂತ ನಾನು ಹೇಳ್ಬೋದು. ಇವ್ರು ಯೋಚನೆ ಮಾಡುವಂತ ಥಾಟ್ಸ್, ಅವರ ಯೋಚನೆ ಮಾಡುವಂತ ಥಾಟ್ಸ್ ಬೇರೆ ಬೇರೆ ಆಗಿರ್ಬೋದು. ತುಂಬಾನೇ ಹ್ಯೂಜ್ ಡಿಫ್ರೆನ್ಸ್ ಇದೆ, ಏಜ್ ಗ್ಯಾಪ್ ಆಗಿರ್ಬೋದು, ಅಥವಾ
ಇವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಆ ಪಾರ್ಟ್ನರ್ ಕಡೆಯಿಂದ ಅದನ್ನ ಫುಲ್ಫಿಲ್ ಮಾಡಕ್ ಆಗ್ತಾ ಇಲ್ಲ. ಈ ತರ ಡಿಫ್ರೆನ್ಸಸ್ ಕಾಣಿಸ್ತಾ ಇದೆ. ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ಇನ್ ದಟ್ ಕನೆಕ್ಷನ್. ಸೊ ಹಾಗಾಗಿ ಅವ್ರಿಗೆ ನಿಮ್ಮ ನೆನಪಂತೂ ತುಂಬಾನೇ ಹೆಚ್ಚಾಗಿ ಕಾಡ್ತಾ ಇದೆ ಅಂತ ಹೇಳ್ತೀನಿ. ಯಾಕೆಂತಂದ್ರೆ ಅವರು ಇವಾಗ ಯಾರ ಜೊತೆಗಿದ್ದಾರೆ ಆ ಒಂದು ಪರ್ಸನ್ ಅನ್ನ ನಿಮ್ಮೊಡನೆ ಕಂಪೇರ್ ಮಾಡಿ ನೋಡಿದಾಗ ಎಲ್ಲೋ ಒಂದು ಕಡೆ ನೀವೇ ಬೆಸ್ಟ್ ಅಂತ ಅವ್ರಿಗೆ ಫೀಲ್ ಆಗತ್ತೆ. ಯಾಕೆಂತಂದ್ರೆ ಅವರು ಮದ್ವೆ ಆದಾಗಿಂದ ಅಥವಾ ಈ ಒಂದು ಪರ್ಸನ್ ಇಂದ ಅವ್ರ ಲೈಫ್ ಅಲ್ಲಿ ಎಂಟ್ರಿ ಕೊಟ್ಟಾಗಿಂದ ದಿಸ್ ಪರ್ಸನ್ ಇಸ್ ಟೋಟಲಿ ಡಿಸ್ಟರ್ಬ್. ಈ ತರ ಎನರ್ಜೀಸ್ ಕಾಣಿಸ್ತಾ ಇದೆ. ಸೊ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ಮೆಂಟಲಿ. ಈ ಆರ್ ಶಿ ಇಸ್ ಆಲ್ರೆಡಿ ಇನ್ ಡಿಪ್ರೆಷನ್ ಅಂಡ್ ಈ ಒಂದು ವ್ಯಕ್ತಿ ಖುಷಿಯಾಗಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಇಲ್ಲ ಆ ಒಂದು ಸಂಬಂಧದಲ್ಲಿ. ಸೊ ಅವ್ರು ಏನೋ ಅನ್ಕೊಂಡು ಈ ಒಂದು ಕನೆಕ್ಷನ್ ಅಕ್ಸೆಪ್ಟ್ ಮಾಡಿದ್ರು. ಬಟ್ ಇವಾಗ ಅವ್ರಿಗೆ ಫೀಲ್ ಆಗ್ತಾ ಇದೆ, ತುಂಬಾ ರಿಗ್ರೆಟ್ ಫೀಲ್ ಆಗ್ತಿದೆ. ಆಕ್ಚುಲಿ ಈ ಒಂದು ಕನೆಕ್ಷನ್ಗೆ ನಾನು ಹೋಗ್ಬಾರ್ದಾಗಿತ್ತು, ಅಕ್ಸೆಪ್ಟ್ ಮಾಡಬಾರ್ದಾಗಿತ್ತು. ಮೇ ಬಿ ಇವರಿಬ್ರು ಮಧ್ಯ ಯಾವುದೇ ರೀತಿ ಫಿಸಿಕಲ್ ಕಾಂಟ್ರಾಕ್ಟ್ ಇಲ್ಲದೆ ಇರ್ಬೋದು. ಮೇ ಬಿ ದಟ್ ಪರ್ಸನ್ ಇಸ್ ಥಿಂಕಿಂಗ್ ಲೈಕ್ ದಟ್ ನನ್ನ ಲೈಫಲ್ಲಿ ಏನೂ ಇಲ್ಲ, ಸೊ ನಥಿಂಗ್ ಇಸ್ ದೇರ್ ಇನ್ ಮೈ ಲೈಫ್ ಇನ್ ದಿಸ್ ಕನೆಕ್ಷನ್. ಸೊ ಅವರು ಯೋಚಿಸ್ತಾ ಇದ್ದಾರೆ ಈ ಒಂದು ಕನೆಕ್ಷನ್ ಅಲ್ಲಿ ನಾನು ಆದಷ್ಟು ಬೇಗ ಆಚೆಗೆ ಬರಬೇಕು. ಮೇ ಬಿ ದಿಸ್ ಪರ್ಸನ್ ವಾಂಟ್ಸ್ ಟು ಮೀಟ್ ಯು ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಸದ್ಯಕ್ಕೆ ಅವ್ರಿಗೆ ಮೈಂಡ್ ಅಲ್ಲಿ ಏನೂ ಕೂಡ ಥಾಟ್ಸ್ ಇಲ್ಲ ನಿಮ್ಮ ಬಗ್ಗೆ. ಬಟ್ ನಿಮ್ಮನ್ನ ನೆನ್ಸ್ಕೊಳ್ತಾ ಇದ್ರೆ, ಯೋಚಿಸ್ತಾ ಇದಾರೆ. ನಿಮ್ಮ ನೆನಪು ಅವ್ರಿಗೆ ಹೆಚ್ಚಾಗಿ ಕಾಡ್ತಾ ಇದೆ. ಬಿಕಾಸ್ ದಿಸ್ ಪರ್ಸನ್ ಇಸ್ ವೆರಿ ಲೋನ್ಲಿ. ಸೊ ತುಂಬಾ ಏಕಾಂಗಿ ಆಗ್ತಾ ಇದಾರೆ, ಲೋನ್ಲಿ ಫೀಲ್ ಮಾಡ್ತಾ ಇದಾರೆ. ಸೊ ಇವಾಗ ಸದ್ಯಕ್ಕೆ ಈ ಕನೆಕ್ಷನ್ ಅಲ್ಲಿ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅದು ನಿಮ್ಮ ಪರ್ಸನ್ ಸಿಗ್ತಾ ಇಲ್ಲ. ಸೊ ಇವಾಗ ನಿಮ್ಮ ಬಗ್ಗೆ ಯೋಚಿಸ್ತಾ ನಿಮ್ಮನ್ನ ಕಂಪೇರ್ ಮಾಡಿ ನೋಡಿದಾಗ ಯು ಆರ್ ದ ಬೆಸ್ಟ್ ಅಂತ ಅವರಿಗೆ ಫೀಲ್ ಆಗುತ್ತೆ. ಸೊ ನಾವ್ ದಿಸ್ ಪರ್ಸನ್ ವಾಂಟ್ಸ್ ಟು ಮೀಟ್ ಯು. ಸೊ ಆದಷ್ಟು ಬೇಗ ಒಂದು ಒಳ್ಳೆ ಟೈಮ್ಗೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾ ಇದಾರೆ. 9 ಆಫ್ ವ್ಯಾಂಡ್ಸ್ ಎನರ್ಜಿಯಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದಾರೆ. ಸೊ ವೆಯ್ಟ್ ಮಾಡ್ತಾ ಇದಾರೆ, ಒಂದ್ ಒಳ್ಳೆ ಸಮಯ ಬರ್ಲಿ, ಅವ್ರನ್ನ ನಾನು ಫಸ್ಟ್ ಮೀಟ್ ಮಾಡ್ತೀನಿ. ಅವರ ಮೈಂಡ್ ಅಲ್ಲಿ ಏನಿದೆ, ಇವಾಗ ಅವರ ಲೈಫ್ ಯಾವ ತರ ಬದಲಾಗಿದೆ, ನೀವ್ ಯಾವ ತರ ಬದಲಾಗಿದ್ರ ಎಲ್ಲಾನು ಕೂಡ ನಿಮ್ಮ ಪಾರ್ಟ್ನರ್ಗೆ ಗೊತ್ತಾಗಬೇಕಾಗಿದೆ. ಸೊ ಆವಾಗ ದಿಸ್ ಪರ್ಸನ್ ವಿಲ್ ಟೇಕ್ ಎನ್ ಆಕ್ಷನ್ ಟುವರ್ಡ್ಸ್ ಯು ಅಂತ ನಂಗೆ ಕಾಣಿಸ್ತಾ ಇದೆ. ಬಟ್ ನಾವು ನಿಮ್ಮ ಪರ್ಸನ್ ಯಾವುದೇ ರೀತಿ ಸದ್ಯಕ್ಕೆ ಆಕ್ಷನ್ ತಗೊಳ್ಳೋದಿಲ್ಲ. ಯಾಕಂತಂದ್ರೆ ಅವ್ರಿಗೆ ಇವಾಗ ಆಲ್ರೆಡಿ ದಿಸ್ ಪರ್ಸನ್ ಇಸ್ ಇನ್ ಅ ಪೇನ್. ಸೊ ಇವಾಗ ನಿಮ್ಮ ಲೈಫ್ ಅಲ್ಲಿ ಮತ್ತೆ ಬಂದು ಅವರು ಎಕ್ಸ್ಪೆಕ್ಟ್ ಮಾಡೋ ಹಾಗೆ ನೀವು ಅವ್ರಿಗೆ ಏನು ಕೊಟ್ಟಿಲ್ಲ ಅಥವಾ ನೀವೇನು ಅಕ್ಸೆಪ್ಟ್ ಮಾಡಿಲ್ಲ ಅಂತಂದ್ರೆ ಮತ್ತೆ ಅವ್ರಿಗೆ ಡಿಸಪಾಯಿಂಟ್ ಆಗೋದಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಫಸ್ಟ್ ಅವರು ನಿಮ್ಮನ್ನ ಮೀಟ್ ಮಾಡ್ತಾರೆ, ನಿಮ್ಮ ಬಗ್ಗೆ ಅವರು ಯೋಚಿಸ್ತಾರೆ, ಥಿಂಕ್ ಮಾಡ್ತಾರೆ. ಅಂಡ್ ನಿಮ್ಮ ಮೈಂಡ್ ಅಲ್ಲಿ ಏನಿದೆ ಅನ್ನೋದು ಅವ್ರಿಗೆ ಗೊತ್ತಾದ್ಮೇಲೆ ದಿಸ್ ಪರ್ಸನ್ ವಿಲ್ ಟೇಕ್ ಎನ್ ಆಕ್ಷನ್. ಅಲ್ಲಿವರೆಗೂ ನೀವು ಸ್ವಲ್ಪ ವೇಟ್ ಮಾಡ್ಬೇಕಾಗುತ್ತೆ. ಯಾವಾಗ ಮೀಟ್ ಮಾಡ್ತಾರೆ ಅಂತ ಅಂದ್ರೆ ಮೇ ಬಿ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ಸದ್ಯಕ್ಕೆ ಇವಾಗ ಈ ಒಂದು ವ್ಯಕ್ತಿ ಯಾವುದೇ ಒಂದು ಸಿಚುಯೇಷನ್ ಅಲ್ಲಿ ಇಲ್ಲ ದಟ್ ನಾನು ನನ್ನ ಲೈಫಲ್ಲಿ ಯಾರೋ ಮತ್ತೊಬ್ರು ಬರಬೇಕು ಅಥವಾ ನಾನು ಯಾರನ್ನೂ ಅಕ್ಸೆಪ್ಟ್ ಮಾಡಬೇಕು ಸದ್ಯಕ್ಕೆ ಅನ್ನೋದಿಲ್ಲ. ಯಾಕಂತಂದ್ರೆ ಈಗ ಆಲ್ರೆಡಿ ಅವ್ರು ಪೇನ್ ಅಲ್ಲಿ ಇದ್ದಾರೆ. ಅವ್ರೇನು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಅವ್ರ ಲೈಫಲ್ಲಿ ಏನು ನಡೀತಾ ಇಲ್ಲ. ಬಟ್ ದಿಸ್ ಪರ್ಸನ್ ಇಸ್ ಫೀಲಿಂಗ್ ದಟ್ ನನ್ನ ಲೈಫಲ್ಲಿ ಯಾವುದು ಕೂಡ ಸರಿ ಹೋಗೋದಿಲ್ಲ ಅನ್ನೋ ಒಂದು ನೆಗೆಟಿವ್ ಥಾಟ್ಸ್ ಅವ್ರಿಗಿದೆ. ಸೊ ಟೈಮ್ ಪಾಸ್ ಆಗ್ತಾ ವೆನ್ ದಿಸ್ ಪರ್ಸನ್ ಗೆಟ್ ಹೀಲ್ಡ್, ಇವ್ರಿಗೆ ಒಂದು ಕ್ಲಾರಿಟೀಸ್ ಇರುತ್ತೆ, ಕನ್ಫ್ಯೂಷನ್ ಇಂದ ಆಚೆಗೆ ಬರ್ತಾರೆ. ಅವಾಗ ದಿಸ್ ಪರ್ಸನ್ ವಿಲ್ ಟೇಕ್ ಅನ್ ಆಕ್ಷನ್ ಟುವರ್ಡ್ಸ್ ಯು. ಬಟ್ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಆಕ್ಷನ್ ತಗೊಳ್ತಾರೆ ಅಂತ ನಾನು ಹೇಳ್ತೀನಿ. ಸೊ ಕಿಂಗ್ ಆಫ್ ಕಪ್ಸ್ ಇದೆ. ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚಿಸ್ತಾ ಇರುವಾಗ ತುಂಬಾ ಎಮೋಷನಲ್ ಆಗ್ತಾರೆ, ತುಂಬಾ ಬೇಜಾರಾಗುತ್ತೆ. ಸೊ ದಿಸ್ ಪರ್ಸನ್ ಫೀಲ್ ದಟ್ ಯು ಆರ್ ದ ಒನ್ ಫಾರ್ ದೆಮ್. ಈ ತರ ಎಲ್ಲ ಫೀಲ್ ಆಗ್ತಾ ಇದೆ. ಸೊ ಅವ್ರಿಗೆ ವರ್ಲ್ಡ್ ಕಾರ್ಡ್ ಇದೆ. ನನ್ನ ಇಡೀ ಸರ್ವಸ್ವನೇ ಆ ಒಂದು ಪರ್ಸನ್ ಆಗಿದ್ರು ಒಂದು ಟೈಮಲ್ಲಿ. ಸೊ ಇವಾಗ ಆ ಒಂದು ಪರ್ಸನ್ ನನ್ನ ಜೊತೆಗಿಲ್ಲ. ಬಿಕಾಸ್ ಈ ತರದೆಲ್ಲ ಅವ್ರು ಯೋಚಿಸ್ತಾ ಇದ್ದಾರೆ. ಬಿಕಾಸ್ ದಿಸ್ ಪರ್ಸನ್ ಇಸ್ ಲೋನ್ಲಿ. ಸೊ ಇವಾಗ ಅವ್ರಿಗೆ ಏಕಾಂಗಿ ಅಲ್ಲಿದ್ದಾರೆ, ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಬಟ್ ಇವಾಗ ಅವ್ರಿಗೊಂದು ಪರ್ಸನ್ ಅವ್ರ ಲೈಫಲ್ಲಿ ಬೇಕು, ಯಾರು ಕೂಡ ಇಲ್ಲ. ಸೊ ಇದು ಈ ತರ ಒಂದು ಯೋಚನೆ ಇದೆ. ಬಟ್ ಈ ಒಂದು ವ್ಯಕ್ತಿ ಆಕ್ಷನ್ ಆದಷ್ಟು ಬೇಗ ತಗೊಳ್ತಾರೆ. ಯು ಹ್ಯಾವ್ ಟು ಗಿವ್ ಅ ಟೈಮ್. ಪೇಷನ್ಸ್ ಇಂದ ಇದ್ರೆ ನೀವು ಅನ್ಕೊಂಡಿದ್ದೇನ ಮ್ಯಾನಿಫೆಸ್ಟ್ ಏನ್ ಮಾಡ್ತಾ ಇದ್ರ ಅದು ಡೆಫಿನೆಟ್ಲಿ ಫುಲ್ಫಿಲ್ ಆಗುತ್ತೆ ಇನ್ ದ ನಿಯರ್ ಫ್ಯೂಚರ್. ಅಂದ್ರೆ ಇಟ್ ವಿಲ್ ಟೇಕ್ ಸಮ್ ಟೈಮ್ ಲೈಕ್ 1 year, 1.5 year, 2 years ಈ ತರ ಎನರ್ಜೀಸ್ ಇದೆ. ಬಟ್ ಡೆಫಿನೆಟ್ಲಿ ವೆಯ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್.